ದಿಖಾಯಿ ನೀ ದೇತಾ ಚಕ್ಕೆ ಕಾಣಿಸ್ತಾ ಇಲ್ಲ. ಮನುಷ್ಯ ಜೀವನ ಆಟ ಅನ್ಕೊಂಡಿದೀರೇನ್ರಿ? ಮನುಷ್ಯ ನಮ್ಮಿಂದ ಯಾರ್ ತರ ಮನುಷ್ಯತ್ರ ನೋಡ್ತಾರೆ. ಎಲ್ಲರೂ ಚಕ್ಕ ಹಿಚ್ಚ ಕೋಚ ಅಂತ ಹೇಳಿ ರೇಗಿಸ್ತಾರೆ. ನಮ್ಮಿಂದ ಯಾರು ಮನುಷ್ಯ ತರ ನೋಡಲ್ಲ. ಎಲ್ಲರೂ ಪ್ರೀತಿ ದಯೆ ಯಾರು ಏನೂ ತೋರ್ಸಲ್ಲ. ಹೊಟ್ಟೆ ಪಾಡಿಗೋಸ್ಕರ ಒಂಚೂರು ದುಡಿಯೋಣ ಅಂದ್ರೆ ಯಾರು ಕೆಲ್ಸ ಕೊಡೋರಿಲ್ಲ. ನ್ಯಾಯ ಕೊಡ್ಸಿ ಅಂತ ತಲೆ ಎಲ್ಲ ಚಚ್ಕೊಂಡ್ರು ಯಾರು ನ್ಯಾಯ ಕೊಟ್ಟವ್ರಿಲ್ಲ. ಈ ಪ್ರಪಂಚದಲ್ಲಿ ನನ್ನ ಬದುಕಿ ಏನ್ ತಾನೇ ಮಾಡ್ಲಿ ಇದಕ್ಕಿಂತ ಸಾಯದ ಹಂಗ ನಮಗ್ ಗೊತ್ತು ನಿಮ್ಮನ್ನ ಯಶವಂತನ ಒಪ್ಕೊಂಡಿಲ್ಲ ಅಂತ. ಆದ್ರೆ ಒಂದಿಷ್ಟು ಮೂರ್ಖರಿಂದ ನೀವ್ ಸತ್ತೋದ್ರೆ ನಿಮಗ್ ನ್ಯಾಯ ಕೊಡ್ಸೋರು ಯಾರು? ನಿಮ್ ತರಾನೇ ಎಷ್ಟೋ ಜನ ಅನ್ಯಾಯಕ್ಕೊಳಗಾಗಿದ್ದಾರೆ. ಅವ್ರಿಗೆ ಭರವಸೆ ಕೊಡ್ಸೋರು ಯಾರು? ನೀವ್ ಅಳ್ಬೇಡಿ ಅಂತ ಹೇಳಿ, ಏನಾಯ್ತು? ಅದು ಏನಾಯ್ತು ಅಂದ್ರೆ ಏನೋ ಮಗ ಇವರು ಬಂದ್ಬಿಡ್ತಾರೆ ಇಲ್ಲೆಲ್ಲ ಕಾಸು ಕೇಳ್ಕೊಂಡು ಮಾಡಕ್ ಬರೋ ಕೆಲಸ ಇಲ್ವಾ ಇವ್ರಿಗೆ? ಮಗ ಇವ್ರಿಗೆ ಕೆಲಸ ಕಾರ್ಯ ಅನ್ನೋದೇ ಇಲ್ಲ, ಬರೀ ಭಿಕ್ಷೆ ಬೇಡದ ಇವ್ರ ಕೆಲಸ. ಇಂಥವ್ರಿಗೆಲ್ಲ ಸುಮ್ಮನೆ ಬಿಟ್ರೆ ಸರಿ ಹೋಗಲ್ಲ. ಬಾ ಮಜಾ ತಗೊಳ ಹೇಳಿ. ಮಾರೇ ಇಲ್ಲಿ ಹಂಗೆಲ್ಲ ಮುಟ್ಬೇಡಿ. ಮನೇಲಿ ಅಕ್ಕ ತಂಗಿ ಇಲ್ವಾ? 9 ಕುರಿ ಹಳ್ಳಕ್ಕೆ ಬಿತ್ತು. ಚಕ್ಕ 9 ತಗೋಲೆ ಬಾಬಾ ತಗೋ. ಒಂದ್ ಮಕ್ಳು ಮಾಡಕ್ಕಾಗಲ್ಲ, ಏನಿಲ್ಲ. ಅದೇನಂತ ಬದುಕಿದಾರ. ಏನಾಯ್ತು? ಏನು 3 ಜನ ಪಾಪಿಗಳು ನಿನ್ನ ರೇಪ್ ಮಾಡ್ತಿದ್ಯಾ? ಕಾಮಿಡಿ ಮಾಡ್ತಿದ್ಯಾ? ನೋಡೋ ಸುಮ್ಮನೆ ಚೇಂಜ್ಕೊಂಡು ಹೋಗ್ಬಿಡು. ನನಗೆ ಸಾಯ್ದು ತುಂಬಾ ಮೆಸ ಮಾಡಿದ್ದಾರೆ. ಏಯ್ ಆತರ ಮಾತಾಡ್ಬೇಡಿ ಸರ್. ಹೋಗಲೇಬೇಡಿ ನಮ್ಮ ಕಂಪ್ಲೇಂಟ್ ಫೈಲ್ ಮಾಡೋಣ ಬನ್ನಿ. ಅದು ಲಾರಿ ಕೊಡೋ ತರ ದುಡ್ಡು ಇಲ್ಲ. ಅಕ್ಕ, ನೀವ್ ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡ್ಬೇಡಿ. ಅದು ನಮ್ ಜವಾಬ್ದಾರಿ. ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಲೀಗಲ್ ಏಡ್ ಅಂಡ್ ಸರ್ವಿಸಸ್ ಟು ದ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ಸ್ಕೀಮ್ 2022 ಪ್ರಕಾರ ನಿಮ್ಗೆ ಫ್ರೀ ಲೀಗಲ್ ಏಡು ಸಿಗ್ಬೇಕು. ಬನ್ನಿ ನೀವು ಬನ್ನಿ. ಏಯ್ ನೀನು ಮತ್ತೆ ಮುಖದಷ್ಟು ಹೇಳ್ತಾನೆ. ಮತ್ತೆ ಏನು ವಾಪಸ್ ಬಂದೆ? ಸರ್, ಪೊಲೀಸ್ ಆಫೀಸರ್ಸ್ ಆಗಿ ನೀವೇ ಹಿಂಗ್ ಹೇಳಿದ್ರೆ ಹೇಗೆ? ಯಾರಿ ನೀವು? ನಾವು ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸಸ್ ಅಥಾರಿಟಿಯಿಂದ ಬಂದಿರೋದು. ಅಲ್ಲಿ ನಿಮಗೆ ನಾಚಿಕೆ ಆಗಲ್ವೇನ್ರಿ? ನಿಮ್ಮಂತವರಿಂದಾನೇ ಜನಕ್ಕೆ ನ್ಯಾಯ ಮತ್ತೆ ಕಾನೂನಿಂದ ಭರವಸೆ ಹೊರಟೋಗಿರೋದು. ಮತ್ತೆ ಏನಂದ್ರೆ ನೀವು ಇವ್ರ ಜೊತೆ ರೇಪ್ ಆಗಲ್ವಾ? ಏನ್ರಿ ಮಾತಾಡ್ತಿದ್ದೀರಾ? ಟ್ರಾನ್ಸ್ಜೆಂಡರ್ಸ್ ದಿನ ಸೆಕ್ಸ್ ಟ್ರಾಫಿಕಿಂಗ್, ಸೆಕ್ಷುವಲ್ ಹರಾಸ್ಮೆಂಟ್ ಮತ್ತೆ ಸ್ಟಾಕಿಂಗ್ ಗೆ ಬಲಿ ಆಗ್ತಾರೆ. ಆದ್ರೆ ಅವ್ರಿಗೆ ನ್ಯಾಯ ಸಿಗಲ್ಲ. ನ್ಯಾಯ ಬಿಡಿ, ನಿಮ್ಮಂತವರು ಅವ್ರ ಮಾತು ಕೇಳದೆ ಅವ್ರ ಮಾತನ್ನ ತಮಾಷೆ ಮಾಡ್ಬಿಡ್ತೀರಾ. ಕೇಳಿ, ಟ್ರಾನ್ಸ್ಜೆಂಡರ್ ಪರ್ಸನ್ಸ್ ಪ್ರೊಟೆಕ್ಷನ್ ಆಫ್ ರೈಟ್ಸ್ ಆಕ್ಟ್ 2019 ಪ್ರಕಾರ ಅವ್ರ ಮೇಲೆ ಯಾವುದೇ ರೀತಿಯ ಲೈಂಗಿಕ, ಶಾರೀರಿಕ ಅಥವಾ ಮಾನಸಿಕ ದೌರ್ಜನ್ಯ ಮಾಡೋದು ಅಪರಾಧ. ಅದಷ್ಟೇ ಅಲ್ಲ, ಅವ್ರು ಎಲ್ಲಿಗೆ ಹೋಗ್ಲಿ, ಶಾಲೆಗೆ ಹೋಗ್ಲಿ, ಆಫೀಸ್ಗೆ ಹೋಗ್ಲಿ ಅಥವಾ ಈ ಪೊಲೀಸ್ ಆಫೀಸ್ಗೆ ಬರ್ಲಿ, ಅವ್ರಿಗೆ ಅವ್ರ ಮೇಲೆ ನೀವು ಭೇದ ಭಾವ ಮಾಡಂಗಿಲ್ಲ. ಇವ್ರಿಗೆ ನ್ಯಾಯ ಕೊಡ್ಸೋದು ನಮ್ಮ ಜವಾಬ್ದಾರಿ ಅಲ್ವೇನ್ರಿ? ಏನ್ ನಮ್ಮ ಮುಖ ನೋಡ್ತಿದ್ದೀರಾ? ಬರೀ ಕಂಪ್ಲೇಂಟ್. ತಗೊಳ್ಳಿ ಹಾಕೊಳ್ಳಿ.